ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಆರಾಧ್ಯ ದೇವತೆಯಾದ ಸಿದ್ಧಾರೂಢರನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶರಣರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಶರಣೆಯರೇ, ಶಿವಸ್ವರೂಪಿಗಳೇ, ಈಗ ಶ್ರೀಮನ್ ನಿಜಗುಣ ಶಿವಗಳು ಬರೆದಂಥ ಕೈವಲ್ಯ ಪದ್ಧತಿಯ ಒಂದು ಪದ್ಯ, ಶಿವಕಾರುಣ್ಯ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಮಾತಾಡುತ್ತೇನೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳವುದು ನರರಿಗೆ ಮುಕುತಿ. ಶ್ರೀಮನ್ ನಿಜಗುಣ ಶಿವಗಳಿಂದ ಕೈವಲ್ಯ ಪದ್ಧತಿ ಎಂಬ ಗ್ರಂಥವು ರಚಿಸಲ್ಪಟ್ಟಿತು. ಕೈವಲ್ಯ ಪದ್ಧತಿ ಎಂದರೆ ಮುಖ್ಯದ ಮಾರ್ಗವು ಮನುಷ್ಯನು ಒಂದು ಊರಿಗೆ ಹೋಗಬೇಕಾದರೆ ಮಾರ್ಗವು ಹೇಗೆ ಅವಶ್ಯ ಬೇಕೋ ಹಾಗೆ ಈ ಪ್ರಪಂಚಭೂತವಾದ ಈ ಸ್ವರೂಪಭೂತವಾದ ಮೋಕ್ಷಕ್ಕೆ ಹೋಗಬೇಕಾದರೆ ಮಾರ್ಗವು ಅವಶ್ಯ ಬೇಕು. ಪಟ್ಟಣಕ್ಕಾಗಲಿ ಅಥವಾ ಯಾವುದೊಂದು ಹಳ್ಳಿಗೆ ಹೋಗಲು ಬೇಕಾದರೆ ಮೊದಲು ನಾವು ದಾರಿಯನ್ನು ಗುರುತು ಮಾಡಿಕೊಳ್ಳಬೇಕು. ದಾರಿಯ ಗುರುತು ಇಲ್ಲದೆ ಹೋದರೆ ಮನುಷ್ಯ ದಾರಿಯನ್ನು ತಪ್ಪಬಹುದು. ಸತ್ಪುರುಷರ ದಾರಿಯಲ್ಲಿ ಹೋದರೆ ಮೋಕ್ಷದ ದಾರಿಯನ್ನು ನಮಗೆ ಮುಟ್ಟಬಹುದು. ಕರುಣಾಶಾಲಿಗಳಾದ ನಿಜಗುಣ ಶಿವಗಳು ಪದ್ಧತಿ ಅಂದರೆ ದಾರಿಯನ್ನು ತೋರಿಸುವಂಥದ್ದಾದರು. ಇಂಥ ದಾರಿಯನ್ನು ಯಾವನು ಹಿಡಿದು ಹೋಗುತ್ತಾನೋ ಅವನು ತನ್ನ ಸತ್ಯವಾದಂಥ ಪರಂಧಾಮವನ್ನು ಕಾಣುತ್ತಾನೆ. ಬಹಳ ದೂರ ದಾರಿಗೆ ಹೋಗಬೇಕಾದರೆ ಮನುಷ್ಯ ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗುತ್ತದೆ. ವಿಶ್ರಾಂತಿ ಕಲ್ಪಿಸಿ ಅಲ್ಲಲ್ಲಿ ಹೇಗೆ ನಿಲ್ಲುತ್ತಾರೋ ಹಾಗೆ ನಿಜಗುಣರು ಮೋಕ್ಷವೆಂಬ ಸ್ವರೂಪ ಸ್ಥಿತಿಗೆ ಹೋಗಬೇಕಾದರೆ ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ 5 ಸ್ಥಳಗಳನ್ನು ಮಾಡಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಹೀಗೆ ಈ 5 ದಾರಿಗಳನ್ನು ತೋರಿಸಿ ನಮಗೆ ಮೋಕ್ಷದ ದಾರಿಯನ್ನು ತೋರಿಸಿದ್ದಾರೆ. 5 ದಾರಿಯನ್ನು ತೋರಿಸಿದ್ದಾರೆ. ಈ ಪ್ರಕಾರ 5 ಸ್ಥಳಗಳಲ್ಲಿ ವಿಶ್ರಾಂತಿಯನ್ನು ಹೊಂದಬೇಕಾದರೆ ಜೀವನ ಸುಖ ಸ್ವರೂಪವಾಗಿ ತನ್ನ ಮೋಕ್ಷವೆಂಬ ಸ್ವರೂಪ ಸ್ಥಿತಿಗೆ ಮುಟ್ಟುತ್ತಾನೆ. ಶಿವಕಾರುಣ್ಯ ಸ್ಥಳ ಅಂದರೇನು? ಶಿವನ ಕೃಪೆಯನ್ನು ಪಡೆಯುವುದು ಶಿವಕಾರುಣ್ಯ ಸ್ಥಳ. ಶಿವಕಾರುಣ್ಯ ಸ್ಥಳ ಅಂದರೆ ಶಿವನ ತಾನು ಮಾಡಿದಂಥ ಪಾಪಗಳನ್ನೆಲ್ಲ ಹೇಳಿ ಇದ್ದಂಥ ಅಪರಾಧವನ್ನು ನಾನು ಮಾಡಿದ್ದೇನೆ, ಅವುಗಳೆಲ್ಲ ಕ್ಷಮಿಸು ಎಂದು ಬೇಡಿಕೊಳ್ಳುವುದು ಶಿವನನ್ನು ಕುರಿತು ಅನಂತ ರೀತಿಯಿಂದ ಪ್ರಾರ್ಥನೆ ಮಾಡುವುದು, ಶಿವನ ಕೃಪೆಗೆ ಪಾತ್ರರಾಗುವುದು ಮಾಡುವುದೇ ಶಿವಕಾರುಣ್ಯ ಸ್ಥಳ ಎಂದು ಹೇಳುತ್ತಾರೆ. ಇನ್ನು ಜೀವ ಸಂಬೋಧನಾ ಸ್ಥಳ ಅಂದರೆ ಜೀವನನ್ನು ಎಚ್ಚರಿಸುವುದು. ಎಲ್ಲೋ ಜೀವನೇ, ಸಂಸಾರದಲ್ಲಿ ಇದ್ದಂಥ ನಿನ್ನ ಮೋಹ ಬುದ್ಧಿ ಇರಲು ನೀನು ದುಃಖಕ್ಕೆ ಒಳಗಾಗುತ್ತಿ. ನಿನಗೆ ದುಃಖ ಕೊಡತಕ್ಕಂಥವರು ಯಾರೂ ಇಲ್ಲ. ಆದ್ದರಿಂದ ಮೋಹವನ್ನು ಬಿಟ್ಟು ಬಿಡು ಎಂದು ಜೀವನವನ್ನು ಎಚ್ಚರಿಸುವುದೇ ಜೀವ ಸಂಬೋಧನಾ ಸ್ಥಳ. ಇನ್ನು ನೀತಿ ಕ್ರಿಯಾ ಸ್ಥಳ ಅಂದರೇನು? ಎಲ್ಲೋ ಜೀವನೇ, ನಿನ್ನ ದುರಾಚಾರ ಬಿಟ್ಟು ಸದಾಚಾರ ಒಳ್ಳೆಯವನಾಗುವ. ಯಾಕಂದರೆ ದುರಾಚಾರದಿಂದ ದುಃಖವು ಪ್ರಾಪ್ತಿಯಾಗುತ್ತದೆ. ಸದಾಚಾರದಿಂದ ಸದ್ಗುಣಗಳು ಪ್ರಾಪ್ತಿಯಾದರೆ ಸುಖವು ಸಹಜವಾಗಿ ತಾನಾಗಿಯೇ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸದ್ಗುಣಗಳನ್ನು ಸಂಪಾದನೆ ಮಾಡೆಂದು ಬೋಧಿಸುವುದು ನೀತಿ ಕ್ರಿಯಾ ಸ್ಥಳವೆಂದು ಹೇಳುತ್ತಾರೆ. ಇನ್ನು ಯೋಗ ಪ್ರತಿಪಾದನಾ ಸ್ಥಳ ಜೀವನಿಗೆ ಚಿತ್ತಿನ ಚಂಚಲದ ಮೂಲಕವಾಗಿಯೇ ದುಃಖ ಸಂಭವಿಸುತ್ತದೆ. ಚಂಚಲ ನಿವೃತ್ತಿಯಾದರೆ ದುಃಖವೇ ಇಲ್ಲ. ಚಂಚಲತ್ವದ ನಿವೃತ್ತಿಗೋಸ್ಕರ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಎಂದು
ಪಂಚ ಪ್ರಕಾರದ ಯೋಗಗಳನ್ನು ಹೇಳಿದ್ದಾರೆ. ಇವುಗಳಲ್ಲಿ ಯಾವುದಾದರೊಂದನ್ನು ಸಾಧಿಸಿ ಚಿತ್ತ ಜಾಗೃತಿಯನ್ನು ಸಂಪಾದನೆ ಮಾಡೆಂದು ಹೇಳುವುದೇ ಯೋಗ ಪ್ರತಿಪಾದನಾ ಸ್ಥಳ. ಇನ್ನು ಜ್ಞಾನ ಪ್ರತಿಪಾದನಾ ಸ್ಥಳ ಶಿವನಿಗೆ ಜನನ ಮರಣಾತ್ಮಕ ಸಂಸಾರ ದುಃಖವು ಅಜ್ಞಾನ ವಶಾತ್ ಪ್ರಾಪ್ತವಾಗಿರುತ್ತದೆ. ಅಜ್ಞಾನ ನಿವೃತ್ತಿಯಾಗದ ವಿನಃ ಸಂಸಾರ ದುಃಖವು ನಿವೃತ್ತಿಯಾಗುವುದಿಲ್ಲ. ಅಂಥ ಜ್ಞಾನದ ನಿವೃತ್ತಿಗಾಗಿ ಆಗಬೇಕಾದರೆ ಜ್ಞಾನವೇ ಬೇಕು. ಆದ್ದರಿಂದ ಜೀವನು ಅವಶ್ಯವಾಗಿ ತನ್ನ ಸ್ವರೂಪದ ಜ್ಞಾನವನ್ನು ಸಂಪಾದಿಸಬೇಕೆಂದು ಹೇಳುವುದೇ ಜ್ಞಾನ ಪ್ರತಿಪಾದನಾ ಸ್ಥಳವೆಂದು ಹೇಳುತ್ತಾರೆ. ಈ ಪ್ರಕಾರ ನಿಜಗುಣರು ಮೋಕ್ಷ ಎಂಬ ಸ್ಥಿತಿಗೆ ಮುಟ್ಟಬೇಕಾದರೆ 5 ಸ್ಥಳಗಳನ್ನು ಕಲ್ಪಿಸಿದ್ದಾರೆ. ಈ 5 ಸ್ಥಳಗಳಲ್ಲಿ ಮೊದಲಿನ 3 ಸ್ಥಳಗಳು ಅಂದರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾ ಸ್ಥಳ ಇವು ಮಲದೋಷ ನಿವೃತ್ತಿಗಾಗಿ ಹೇಳುತ್ತಾರೆ. ಯೋಗ ಪ್ರತಿಪಾದನಾ ಸ್ಥಳ ಚಿತ್ತಿನ ಚಾಂಚಲ್ಯ ರೂಪ ವಿಕ್ಷೇಪ ದೋಷಕ್ಕಾಗಿ ನಿವೃತ್ತಿಗಾಗಿ ಹೇಳಿದ್ದಾರೆ. ಜ್ಞಾನ ಪ್ರತಿಪಾದನಾ ಸ್ಥಳ ಆವರಣ ರೂಪ ಆ ದೋಷವನ್ನು ನಿವೃತ್ತಿಗಾಗಿ ಹೇಳಿದ್ದಾರೆ. ಪರಮ ಪುರುಷಾರ್ಥ ರೂಪದಿಂದ ಮೋಕ್ಷವನ್ನೇ ಕೊಡುತ್ತದೆ. ಈ ರೀತಿ 5 ಸ್ಥಳಗಳು ಮಲ ವಿಕ್ಷೇಪ ಆವರಣ ದೋಷಗಳನ್ನು ಕಳೆದು ಮೋಕ್ಷಕ್ಕೆ ಹೇತು ಆಗಿರುವುದೆಂದು ಇದು ಹೇಳಿದ್ದಾರೆ. ನಮಗೆ ಮುಖ್ಯ ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ತಿಳಿದುಕೊಂಡು ನಾವು ಆ ಶ್ರವಣ ಮನನ ನಿಧಿಧ್ಯಾಸನ ತತ್ವಪದಿಗಳ ಶೋಧನೆಯನ್ನು ಮಾಡಿ ಮೋಕ್ಷ ದಾರಿಯನ್ನು ಮುಟ್ಟಬೇಕೆಂದು ಹೇಳುತ್ತೇನೆ. ಎಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡುತ್ತೇನೆ. ಇವರ ತಂದೆ ತಾಯಿ ನೋಡ್ರಿ ಇಲ್ಲಿ ಅದಾರ ನೋಡ್ರಿ.